ಇವತ್ತಿನ ವಿಡಿಯೋದಲ್ಲಿ ಸೂಪರಾದ ಸೋಯಾಬೀನ್ ಚಿಲ್ಲಿ ಅಥವಾ ಸೋಯಾಬೀನ್ ಮಂಚೂರಿಯನ್ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ, ವೆಜಿಟೇರಿಯನ್, ಇವರಿಗೆ ತುಂಬ ಈಸಿಯಾದ ಒಂದು ರೆಸಿಪಿ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಚಿಕನ್ ರೀತಿಯೇ ಇದನ್ನು ಕೂಡ ನಾವು ಮಾಡಿ ತಿನ್ಬೋದು. ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಅರ್ಧ ಕೆಜಿಗಿಂತ ಸ್ವಲ್ಪ ಕಮ್ಮಿ ಸೋಯಾಬೀನ್ ಚಂಕ್ಸ್ ಅಥವಾ ಸೋಯಾ ಚಂಕ್ಸ್ ಇದೆಯಲ್ಲ ಅದನ್ನು ತಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ಇದಕ್ಕೆ ಸ್ವಲ್ಪ ಅರಿಶಿಣ, ಒಂದು 1/4 ಸ್ಪೂನಷ್ಟು ಅರಿಶಿಣ, ಹಾಗೆಯೇ 1 ಸ್ಪೂನಷ್ಟು ಉಪ್ಪು ಅಥವಾ ಸಾಲ್ಟ್ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಇದನ್ನು ನೀರಲ್ಲಿ ಹಾಕಿ ಬಿಸಿ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ನೀರು ಕುದಿಬೇಕು, ಅಷ್ಟು ಕುದಿಸಿದ್ರೆ ಸಾಕು. ಇದನ್ನೇನು ಬೇಯಿಸೋ ಎಲ್ಲ ಅವಶ್ಯಕತೆ ಇಲ್ಲ. ನೀರು ಚೆನ್ನಾಗಿ ಕುದಿದ್ರೆ ಸಾಕು, 1 ರೌಂಡ್ ಕುದಿದ್ರೆ ಸಾಕು. ಇದೀಗ ನೋಡಿ ಕುದಿ ಬಂದಿದೆ. ಇದನ್ನೀಗ ನಾನು ಸೋಸ್ತಾ ಇದ್ದೀನಿ. ಸೋಸುವ ಪಾತ್ರೆ ಇರುತ್ತಲ್ವ ಅದಕ್ಕೆ ಹಾಕ್ಕೊಂಡು ಸೋಸಬೇಕು. ನಂತರ ಇದರಲ್ಲೆಲ್ಲ ನೀರಿನ ಅಂಶ ಹಾಗೇ ಇರುತ್ತೆ. ಇದನ್ನು ಹಿಂಡಿ ತೆಗಿಬೇಕು ನೀರಿನ ಅಂಶ, ಇಲ್ಲಾಂದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ. ಇದನ್ನು ಸೋಸಿರುವ ಸೋಯಾ ಚಂಕ್ಸ್ ಇದೆಯಲ್ಲ ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದು ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ನೀರನ್ನು ಹಾಕ್ತಾಯಿದ್ದೀನಿ. ಅಂದರೆ ನಾರ್ಮಲ್ ತಣ್ಣೀರು ಇರುತ್ತಲ್ವ ಅದನ್ನು ಹಾಕ್ಕೊಳ್ಳಿ. ಹಾಕಿದ ನಂತರ ಚೆನ್ನಾಗಿ ಕೈಯಲ್ಲಿ ಸ್ವಲ್ಪನೇ ಅದನ್ನು ತೆಗೆದು ಹಿಂಡಿ, ನೀರು ಚೆನ್ನಾಗಿ ಹೋಗಬೇಕು, ಚೆನ್ನಾಗಿ ಹಿಂಡಿ ತೆಗಿಬೇಕು. ಈ ಥರ ಹಿಂಡಬೇಕು. ಎಲ್ಲ ಸೋಯಾಬೀನನ್ನು ಇದೇ ಥರ ಹಿಂಡಿ ನೀವು ಒಂದು ಪಾತ್ರೆಗೆ ಬೇರೆಯೇ ಹಾಕ್ಕೊಳ್ಳಿ. ಇಲ್ಲೀಗ ನಾನು ನೆಕ್ಸ್ಟ್ ಇದಕ್ಕೆ ಏನೆಲ್ಲ ಮಸಾಲ ಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಕ್ಲೀನ್ ಮಾಡ್ಕೊಂಡಿರುವ ಏನು ಸೋಯಾಬೀನ್ ಇದೆ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಖಾರ ನಿಮಗೆ ಜಾಸ್ತಿ ಬೇಕಾದರೆ ಒಂದು 3/4 ಸ್ಪೂನಷ್ಟು ಹಾಕೋಬೋದು. 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಹಾಗೆಯೇ 3/4 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಸೋಯಾ ಸಾಸ್ ಇದೆಯಲ್ಲ ಅದನ್ನು 1 ಸ್ಪೂನು ಹಾಕ್ಕೊಳ್ಳಿ. ಇಷ್ಟೇ ಹಾಕ್ಕೊಂಡ್ರೆ ಸಾಕು. ಇದರ ಜೊತೆಗೇ 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೋಬೇಕು, ಅಥವಾ ಜೋಳದ ಹಿಟ್ಟು ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಮೊದಲಿಗೆ ನಾನು 2 ಸ್ಪೂನ್ ಹಾಕ್ಕೊಂಡು ಕೋಟಿಂಗ್ ಎಷ್ಟು ಬೇಕು ನೋಡಿ ಹಾಕೋತಾ ಇದ್ದೀನಿ. ಆದರೆ ಅದು ಸಾಕಾಗಿಲ್ಲ, ಹಾಗಾಗಿ ಪುನಃ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೆಕ್ಸ್ಟ್ ಇದನ್ನು ಎಣ್ಣೆಯಲ್ಲಿ ಕರಿಯೋಕ್ಕಿದೆ, ಹಾಗಾಗಿ ಕೋಟಿಂಗ್ ಚೆನ್ನಾಗಿರಬೇಕು. ನೋಡಿ ಕಮ್ಮಿ ಆಯ್ತಂತ ಪುನಃ ಸ್ವಲ್ಪ ನಾನು ಹಾಕಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ನೀರಿನ ಅಂಶ ಅದರಲ್ಲೇ ಇರುತ್ತಲ್ವ, ನಾವು ಆಲ್ರೆಡಿ ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿರೋದ್ರಿಂದ ನೀರಿನ ಅಂಶ ಇರುತ್ತೆ. ಹಾಗಾಗಿ ನೀರು ಹಾಕಿ ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ನಾರ್ಮಲ್ ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಕೋಟಿಂಗ್ ಮಾಡಿ ಇಟ್ಕೊಂಡಿರುವಂತಹ ಸೋಯಾ ಚಂಕ್ಸನ್ನು ಈ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಇದನ್ನೇನು ಜಾಸ್ತಿ ಬೇಯಿಸೋ ಎಲ್ಲ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಕೋಟಿಂಗ್ ಎಲ್ಲ ಅದು ಕ್ರಿಸ್ಪಿ ಆದರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಲೈಟಾಗಿ ಬ್ರೌನ್ ಕಲರ್ ಬರುತ್ತಲ್ವ, ಆಗ ಇದನ್ನು ತೆಗೆದ್ರೆ ಆಯಿತು. ಡ್ರೈ ಸೋಯಾ ಚಂಕ್ಸ್ ಇರುತ್ತಲ್ವ ಅದನ್ನು ತಿನ್ನೋಕ್ಕೇ ಚೆನ್ನಾಗಿರುತ್ತೆ. ಈ ಥರ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದು ಸ್ವಲ್ಪ ನಾವು ಅದಕ್ಕೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಆ ಥರ ಡ್ರೈ ಗೋಬಿ ತಿಂತೀವಲ್ವ ಆ ಥರನೇ ಡ್ರೈ ಸೋಯಾ ಚಂಕ್ಸು ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ನೋಡಿ ಇದೀಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ, ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ತೆಗೆದ್ರೆ ಆಯಿತು. ಇದಕ್ಕೇನು ಜಾಸ್ತಿ ಹೊತ್ತು ಬೇಯಬೇಕು ಆ ಥರ ಏನೂ ಇಲ್ಲ. ಇದೀಗ ಎಲ್ಲನೂ ನಾನು ಇದೇ ಥರನೇ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ನೆಕ್ಸ್ಟ್ ನಾವು ನಾರ್ಮಲ್ ಹೇಗೆ ನೀವು ಗೋಬಿಗೆ ಚಿಲ್ಲಿಗೆ ಮಸಾಲ ಎಲ್ಲ ಹಾಕಿ ರೆಡಿ ಮಾಡ್ತೀರಲ್ವ, ಸಾಸ್ ಎಲ್ಲ ಹಾಕಿ ಅದೇ ರೀತಿ ಮಾಡಿದರೆ ಆಯಿತು. ಸ್ವಲ್ಪ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. 1 ಈರುಳ್ಳಿಯನ್ನು ಈ ಥರ ಕ್ಯೂಬ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಅರ್ಧ ಇಂಚು ಶುಂಠಿ ಕಟ್ ಮಾಡ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಣ್ಣ ಚಾಪ್ಸ್ ಮಾಡ್ಕೊಂಡಿದ್ದೀನಿ. 4ರಿಂದ 5 ಗ್ರೀನ್ ಚಿಲ್ಲಿ, ಹಾಗೆಯೇ 1 ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಈ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮೊದಲಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಏನಿದೆ, ಜಿಂಜರ್ ಗಾರ್ಲಿಕ್ ಇದೆಯಲ್ಲ ಅದನ್ನು ಚಾಪ್ಸ್ ಮಾಡಿರೋದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಅದು ಕಲರ್ ಚೇಂಜ್ ಆಗಬಾರ್ದು, ಸ್ವಲ್ಪ ಹಸಿ ವಾಸನೆ ಹೋದರೆ ಆಯಿತು. ನಂತರ ಗ್ರೀನ್ ಚಿಲ್ಲಿನ ಹಾಕ್ಕೊಳ್ಳಿ. ಹಾಗೆಯೇ ಈರುಳ್ಳಿಯನ್ನು ಹಾಕ್ಕೋಬೇಕು. ಈರುಳ್ಳಿ ತುಂಬ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆಯೇ ತುಂಬ ಅದು ಬೇಯೋ ಅವಶ್ಯಕತೆಯೂ ಇಲ್ಲ. ಸ್ವಲ್ಪ ಅದು ಕ್ರಿಸ್ಪಿಯಾಗಿರಬೇಕು, ತುಂಬ ಬೆಂದು ಹೋಗಬಾರ್ದು. ನಂತರ ಕ್ಯಾಪ್ಸಿಕಮ್ ಇದೆಯಲ್ಲ ಅದನ್ನು ಲಾಸ್ಟಿಗೆ ಹಾಕ್ಕೋಬೇಕು. ಮೊದಲಿಗೆ ನೀವು ಈರುಳ್ಳಿ ಹಾಕೋ ಮೊದಲೇ ಹಾಕ್ಕೋಬೇಡಿ. 2 ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1.5 ಸ್ಪೂನಷ್ಟು ಚಿಲ್ಲಿ ಸಾಸ್ ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೇ 1 ಸ್ಪೂನಷ್ಟು ವಿನೆಗರನ್ನು ಹಾಕ್ಕೊಂಡ್ರೆ ಆಯಿತು. ಇದನ್ನು ಚೆನ್ನಾಗಿ ನಾವು ಒಮ್ಮೆ ಫ್ರೈ ಮಾಡಬೇಕು. ಎಲ್ಲ ಸಾಸ್ ಅದರ ಜೊತೆ ಮಿಕ್ಸ್ ಆಗಬೇಕು. ನಂತರ ಟೊಮೆಟೊ ಸಾಸನ್ನು ಹಾಕ್ಕೋಬೇಕು. ಇಲ್ಲಿ ನಾನು ಒಂದು ಸಣ್ಣ ಲೋಟದಲ್ಲಿ ಹಾಕೋತಾ ಇದ್ದೀನಿ. ಅಂದಾಜಿಗೆ 3ರಿಂದ 4 ಸ್ಪೂನಷ್ಟು
ಟೊಮೆಟೊ ಸಾಸನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಟೊಮೆಟೊ ಸಾಸ್ ಸ್ವಲ್ಪ ಜಾಸ್ತಿನೇ ಬೇಕಾದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಹಾಗೆಯೇ ಸ್ವಲ್ಪ ಬೇಕಾದರೆ ಖಾರ ಜಾಸ್ತಿ ಸ್ಪೈಸಿ ಇಷ್ಟ ಆದರೆ ಚಿಲ್ಲಿ ಪೌಡರನ್ನು ಸ್ವಲ್ಪ ಹಾಕ್ಕೋಬೋದು. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಜಾಸ್ತಿ ಹಾಕಬೇಡಿ, ಯಾಕಂದರೆ ಸಾಸಸ್ಸಲ್ಲಿ ಉಪ್ಪು ಇರುತ್ತೆ. ಈಗ ನೋಡಿ, ಒಂದು ಬೌಲ್ಗೆ 1.5 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಇದೆಯಲ್ಲ, ಇದನ್ನು ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಒಂದು 1/4 ಲೋಟಕ್ಕಿಂತ ಕಮ್ಮಿ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ಇದನ್ನು ನಾವು ಈ ಸಾಸ್ ಎಲ್ಲ ಹಾಕಿರುವ ಒಗ್ಗರಣೆ ಇದೆಯಲ್ಲ ಅದಕ್ಕೆ ಹಾಕ್ಕೋಬೇಕು. ಆಗ ಅದು ಸ್ವಲ್ಪ ದಪ್ಪ ಆಗುತ್ತೆ, ಆಗ ಚೆನ್ನಾಗಿರುತ್ತೆ. ನಿಮಗೆ ಒಂಥರ ಗ್ರೇವಿ ಥರ ಇರುತ್ತಲ್ವ, ಆಗ ಟೇಸ್ಟಿಯಾಗಿ ಬರುತ್ತೆ ಅದು. ಮತ್ತು ಕೋಟಿಂಗು ಚೆನ್ನಾಗಿರುತ್ತೆ, ಸೋಯಾ ಚಂಕ್ಸಿಗೆ ಒಳ್ಳೆ ಕೋಟಿಂಗ್ ಬರುತ್ತೆ. ಹೈ ಫ್ಲೇಮ್ ಇಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಗ ಅದು ಸ್ವಲ್ಪ ಗ್ರೇವಿ ದಪ್ಪ ಆಗುತ್ತೆ. ತುಂಬ ದಪ್ಪ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ತೆಳು ಮಾಡ್ಕೋಬೋದು. ಈಗ ಇದು ಗ್ರೇವಿ ರೆಡಿಯಾಗಿದೆ. ಇದಕ್ಕೀಗ ನಾವು ಫ್ರೈ ಮಾಡ್ಕೊಂಡಿರುವ ಸೋಯಾ ಚಂಕ್ಸ್ ಇರುತ್ತಲ್ವ ಅಥವಾ ಸೋಯಾಬೀನ್, ಇದನ್ನು ಹಾಕ್ಕೋಬೇಕು. ಇದ್ರ ಜೊತೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ಲೇವರ್ ಬಿಟ್ಟರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಸೂಪರಾದ ಸೋಯಾಬೀನ್ ಚಿಲ್ಲಿ ಅಥವಾ ಸೋಯಾ ಚಂಕ್ಸ್ ಮಂಚೂರಿಯನ್ ರೆಡಿ ಆಗುತ್ತೆ. ತುಂಬ ಸುಲಭ. ಇದನ್ನು ನಾವು ಇದೇ ರೀತಿ ಚಿಕನ್ ಚಿಲ್ಲಿಯನ್ನು ಮಾಡ್ಬೋದು ಅಥವಾ ಗೋಬಿ ಮಂಚೂರಿಯನ್ ಸೇಮ್ ಇದೇ ಮೆಥಡಲ್ಲಿ ನಾವು ಮಾಡೋದು. ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ 1 ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೋಬೇಕು. ಪೆಪ್ಪರ್ ಪೌಡರ್ ಜಾಸ್ತಿ ಹಾಕ್ಕೋಬೇಡಿ, 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಇದು ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿ ಕೊಡುತ್ತೆ. ಚಿಲ್ಲಿ ಪೌಡರ್ ಅಥವಾ ಬೇರೆ ಮಸಾಲ ಯಾವುದನ್ನು ಇದಕ್ಕೆ ಜಾಸ್ತಿ ಹಾಕಲ್ಲ, ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೇ ಸೂಪರಾದ ಸೋಯಾ ಚಂಕ್ಸ್ ಚಿಲ್ಲಿ ಅಥವಾ ಸೋಯಾ ಮಂಚೂರಿಯನ್ ರೆಡಿ ಆಗುತ್ತೆ. ಚಿಕನ್ಗಿಂತನೂ ಈ ಥರ ಮಾಡಿ ಒಮ್ಮೆ ನೀವು ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ಈ ಗೋಬಿ ಮಂಚೂರಿಯನ್ಗಿಂತನೂ ಈ ಸೋಯಾ ಚಂಕ್ಸ್ ತುಂಬ ಇಷ್ಟ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದೇ ಮಸಾಲ ಅಥವಾ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಸೇಮ್ ಚಿಕನನ್ನು ಮಾಡ್ಬೋದು ಅಥವಾ ಕ್ಯಾಬೇಜ್ ಮಂಚೂರಿಯನ್ ಮಾಡ್ಬೋದು, ಗೋಬಿ ಮಂಚೂರಿಯನ್ ಮಾಡ್ಬೋದು. ಯಾವ ರೀತಿಯ ಮಂಚೂರಿಯನ್ ಬೇಕಾದರೂ ಇದೇ ಮಸಾಲನ್ನು ಟ್ರೈ ಮಾಡಿ ನೀವು ಹಾಕಿ ಮಾಡ್ಬೋದು. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯ ರೆಸಿಪಿಯನ್ನು ಟ್ರೈ ಮಾಡಬೇಕು ಅಥವಾ ಯಾವ ರೀತಿಯ ನಿಮಗೆ ಇಷ್ಟವಾದ ಅಡುಗೆಯನ್ನು ಮಾಡಬೇಕಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗಿಯೂ ನಾನು ಅದೇ ರೀತಿಯ ಅಡುಗೆಯನ್ನು ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸಿಗೋಣ ಇನ್ನೊಂದು ವಿಡಿಯೋದ ಜೊತೆಗೆ. ನಮಸ್ಕಾರ.